ಓಂ ಶಾಂತಿ. ದಿವ್ಯ ಸ್ವರೂಪದಿಂದ ನೋಡಿ ತಂದೆಯ ಜೊತೆಯಲ್ಲಿ ಮಾತನಾಡೋಣ. ಹೇಗೆ ನಡೆಯುತ್ತಿದೆ? ಬಾಬಾರವರಿಗೆ ಸಂಪೂರ್ಣ ಸಮಾಚಾರವನ್ನ ನೀಡಬೇಕು. ಬಾಬಾರವರ ಹತ್ತಿರ ಏನೂ ಕೂಡ ಮುಚ್ಚಿಡಬಾರದು. ಬಾಬಾರವರ ಮಸ್ತಕದಲ್ಲಿ ಶಿವಬಾಬಾರವರು ಒಳೆಯುತ್ತಿದ್ದಾರೆ. ಬಾಪ್ದಾದಾರವರ ಎದುರಿನಲ್ಲಿ ವಾರ್ತಾಲಾಪವನ್ನ ಮಾಡೋಣ. ಯಾರೆಲ್ಲ ಪ್ರತಿ ಬೇಜಾರಿದೆ ಅದನ್ನು ಮರೆತು ಬಾಬಾರವರಿಂದ ಶಕ್ತಿಶಾಲಿಯಾದ ದೃಷ್ಟಿಯನ್ನ ಕೊಡಿಸೋಣ. ಪರಿವಾರದಲ್ಲೂ ಸಹ ಯಾರ ಜೊತೆಯೆಲ್ಲ ಅನುಬಂಧವಿದೆ ಅನುಭೂತಿಯನ್ನ ಮಾಡಿ ಬಾಪ್ದಾದಾರವರು ಅವರಿಗೆ ಶಕ್ತಿಶಾಲಿಯಾದ ದೃಷ್ಟಿಯನ್ನು ನೀಡುತ್ತಿದ್ದಾರೆ. ನನ್ನ ಮತ್ತೆ ಅವರ ಹೆಚ್ಚು ಕಡಿಮೆಗಳು ಸಮಾಪ್ತಿಯಾಗುತ್ತಿದೆ. ಬಾಬಾರವರ ವರದಾನಿ ಕೈ ತಲೆಯ ಮೇಲೆ ಇಟ್ಟು ದೃಷ್ಟಿಯನ್ನ ನೀಡುತ್ತಾ ಮುಗುಳ್ನಗುತ್ತಾ ಮಧುರವಾದ ಮಾತುಗಳನ್ನು ಮಾತನಾಡುತ್ತಿದ್ದಾರೆ. ಕಳೆದು ಹೋಗಿದ್ದು ಕಳೆದು ಹೋಯಿತು. ಫುಲ್ ಸ್ಟಾಪ್ ಇಡಬೇಕಾಗಿದೆ. ಮುಂದುವರಿಯುತ್ತಾ ಹೋಗಿ. ಎಲ್ಲರದು ತಮ್ಮ ತಮ್ಮದೇ ಆದ ಪಾತ್ರವಿದೆ. ಬಾಪ್ದಾದಾ ತಮ್ಮ ದೃಷ್ಟಿಯಿಂದ ನನ್ನಲ್ಲಿ ಶಕ್ತಿಯ ಸಂಚಾರವಾಗುತ್ತಿದೆ. ಯಾವುದರಿಂದ ನಾನಾತ್ಮ ಹಗುರತನದ ಅನುಭವ ಮಾಡುತ್ತಿದ್ದೇನೆ. ಈಗ ನಮ್ಮ ಒಂದು ಕೈಯನ್ನು ಬಾಬಾರವರ ಕೈಗೆ ಅರ್ಪಣೆ ಮಾಡಬೇಕು. ಅನುಭೂತಿಯನ್ನು ಮಾಡಿ ಬಾಬಾರವರ ದೃಷ್ಟಿಯಿಂದ ನಾನಾತ್ಮ ಶಕ್ತಿಶಾಲಿಯಾಗುತ್ತಿದ್ದೇನೆ. ದೃಷ್ಟಿಯ ಸುಖವನ್ನು ಅನುಭವ ಮಾಡಿ ಮನಸ್ಸು ಶಾಂತವಾಗುತ್ತಿದೆ. ವ್ಯರ್ಥದಿಂದ ಮುಕ್ತನಾಗುತ್ತಿದ್ದೇನೆ. ಈ ಸ್ಥೂಲ ಶರೀರವೂ ಸಹ ಲೈಟಿನದು ಆಗಿದೆ. तुम चिंता क्यों करते हो? मैं बैठा हूं ना। जब सर्वशक्तिमान बैठा है तो चिंता किस बात की?
बच्चे मेरे बने हो तो कभी मायूस या दिल शिकस्त नहीं होना। बाबा बैठा है ना, ನಾನಾತ್ಮ ಸತ್ಯ ಹೃದಯದಿಂದ ಸಂಕಲ್ಪವನ್ನ ಮಾಡುತ್ತೇನೆ. ಸ್ವಯಂ ನಾನೆಂದು ನಿರಾಶನಾಗುವುದಿಲ್ಲ. ಧೈರ್ಯದಿಂದ ನನ್ನಲ್ಲಿರುವಂತಹ ನಿರ್ಬಲತೆಯನ್ನು ಸಮಾಪ್ತಿ ಮಾಡುತ್ತೇನೆ. ಯಾರಿಗೆ ಸ್ವಯಂನ ಪ್ರತಿ ಪಕ್ಕಾ ನಿಶ್ಚಯವಿದೆ, ಈ ನಿರ್ಬಲತೆಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಸರ್ವ ಸಮರ್ಥ ಬಾಬಾ ನಮ್ಮ ಜೊತೆಯಲ್ಲಿದ್ದಾರೆ. ಈಗ ನನಗೆ ನನ್ನಲ್ಲಿರುವಂತಹ ನಿರ್ಬಲತೆಗಳನ್ನು ಸಮಾಪ್ತಿ ಮಾಡಬೇಕಾಗಿದೆ. ಯಾರಿಗೆ ಪಕ್ಕಾ ನಿಶ್ಚಯವಿದೆ, ನನ್ನ ಬಾಬಾ ನನ್ನನ್ನು ಅತಃ ಪ್ರೀತಿ ಮಾಡುತ್ತಾರೆ, ಅಪಾರವಾದ ಪ್ರೀತಿಯನ್ನ ಮಾಡುತ್ತಾರೆ. ಯುಗ ಯುಗಗಳಿಂದ ಕಲ್ಪ ಕಲ್ಪಾಂತರದಿಂದ ನನಗೆ ಆ ಪರಂಪಿತನ ಜೊತೆಯಲ್ಲಿ ಆ ಮಹಾಜ್ಯೋತಿಯ ಶಕ್ತಿಗಳನ್ನು ತನ್ನ ಕಡೆ ಬರುತ್ತಿರುವುದನ್ನ ಅನುಭವ ಮಾಡಿ चलो अपने ಈ ಸೃಷ್ಟಿಯ ಸರ್ವಶ್ರೇಷ್ಠ ಆತ್ಮಗಳೇ, ಈ ಸಂಸಾರದ ನಾವೆಲ್ಲ ವಿಶೇಷ ಆತ್ಮಗಳು. ನಾವು ಈಶ್ವರ ತಂದೆಯವರಾಗಿದ್ದೇವೆ. ತಪಸ್ಸಿನ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ತಪಸ್ವಿ ಅಂದರೆ ಸಂಪೂರ್ಣ ಪವಿತ್ರ, ಮತ್ತೆ ಮತ್ತೆ ತಮಗೆ ನೆನಪನ್ನ ತರಿಸಿಕೊಳ್ಳಬೇಕು. ನಾನು ಆತ್ಮ ಸಂಪೂರ್ಣ ಪವಿತ್ರನಾಗಿದ್ದೇನೆ, ಪರಮ ಪವಿತ್ರನಾಗಿದ್ದೇನೆ.
ನೆನಪಿರಬೇಕಾಗಿದೆ. ಒಂದು ವೇಳೆ ಪವಿತ್ರತೆ ಕಡಿಮೆ ಇದೆ ಎಂದರೆ ತಪಸ್ಸಿನ ಪರ್ಸೆಂಟೇಜು ಸಹ ಕಡಿಮೆ ಇದೆ. ಬನ್ನಿ, ಇಂದು ತಪಸ್ಸಿನ ಬಲದಿಂದ ತನ್ನ ಅನಾದಿ ಹಾಗೂ ಆದಿ ಪವಿತ್ರ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳೋಣ. ಸ್ವಯಂವನ್ನು ಸ್ಮೃತಿಯನ್ನ ತರಿಸೋಣ. ನಾನು ಯಾರಾಗಿದ್ದೇನೆ, ಯಾರ ಮಗುವಾಗಿದ್ದೇನೆ, ಪರಮ ಪವಿತ್ರ ಶಿವಬಾಬಾರವರು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ನಾನು ಪ್ರತಿನಿತ್ಯ ಮುರುಳಿಯಲ್ಲಿ ಬಾಬಾ ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಾರೆ, ಪ್ರೀತಿಯ ಬಾಬಾರವರ ಆ ಮಧುರವಾದ ಮಾತು ನೆನಪಿಟ್ಟುಕೊಳ್ಳಬೇಕು. ಸ್ವಲ್ಪ ಕ್ಷಣ ಡೀಪ್ ಸೈಲೆನ್ಸ್ನಲ್ಲಿ ಹೊರಟಿ ಹೋಗೋಣ ಹಾಗೂ ಫೀಲ್ ಮಾಡಬೇಕು ಬಾಬಾರವರ ಆ ಪ್ರೀತಿಯ ಮಾತುಗಳು ಕಿವಿಯಲ್ಲಿ ಕೇಳಿಸುತ್ತಿದೆ. हे मेरे मीठे बच्चे, मैं तुम्हारा पारलौकिक पिता हूं। तुम मेरी अनादि अविनाशी संतान हो। जैसे मैं परम पवित्र हूं, ऐसे तुम भी मास्टर परम पवित्र हो। मीठे बाबा, मुझे ಮಧುರವಾದ ಬಾಬಾ, ನನ್ನ ಆತ್ಮನಿಗೆ ಸ್ಮೃತಿ ಬಂದಿದ್ದೆ. ಪವಿತ್ರತೆಯ ಸೂರ್ಯ ಪರಮಪಿತ ಶಿವನ ಸಂತಾನನಾಗಿದ್ದೇನೆ. ತಂದೆಯ ಸಮಾನ ನನ್ನ ಆತ್ಮನೂ ಸಹ ಸಂಪೂರ್ಣ ಪವಿತ್ರನಾಗಿದ್ದೇನೆ. ನಾನು ಮಾಸ್ಟರ್ ಪವಿತ್ರತೆಯ ಸೂರ್ಯನಾಗಿದ್ದೇನೆ. ಅನುಭೂತಿಯನ್ನು ಮಾಡಿ ಬಾಬಾರವರ ಪವಿತ್ರತೆಯ ಕಿರಣದಲ್ಲಿ ಆತ್ಮನ ಒಳಗಡೆ ಮುಚ್ಚಿರುವಂತಹ ವಿಕಾರಗಳ ಧೂಳು ಸಮಾಪ್ತಿಯಾಗುತ್ತಿದೆ. ನಿಧಾನವಾಗಿ ಎಲ್ಲ ಕಡಿಮೆಗಳು ಹೊರಗಡೆ ಬರುತ್ತಾ ಇದೆ. ನನ್ನ ಆತ್ಮನ ಸ್ವರೂಪ
ಹೊಳೆಯುತ್ತಾ ಬರುತ್ತಿದೆ. ಬಾಬಾರವರ ಪವಿತ್ರ ಪ್ರಕಾಶ ನನ್ನ ಮೇಲೆ ನಿರಂತರವಾಗಿ ಬರುವ ಕಾರಣ ನನ್ನ ಸ್ವರೂಪ ಸತ್ಯ ಚಿನ್ನದ ಸಮಾನ ಹೊಳೆಯುತ್ತದೆ. ನಾನು ಆತ್ಮ ನಕ್ಷತ್ರ ಹೊಳೆಯುತ್ತಿದ್ದೇನೆ. ಸ್ವಯಂ ಅನ್ನು ಆ ಪ್ರಕಾಶ ಸ್ವರೂಪದಲ್ಲಿ ಅನುಭೂತಿಯನ್ನು ಮಾಡಿ
ನೆನಪನ್ನ ಮಾಡಿ ಸ್ವರ್ಣಿಮ ಗಳಿಗೆಯನ್ನ ಯಾವಾಗ ಪರಂಧಾಮ ತನ್ನ ಸೃಷ್ಟಿರೂಪಿ ಈ ಮನೆಯಲ್ಲಿ ಬಂದಿತ್ತು, ಆ ಸ್ವರ್ಗಿಕ ಪ್ರಪಂಚದಲ್ಲಿ ನಾನಾತ್ಮ ಸಂಪೂರ್ಣ ಪಾವನನಾಗಿದ್ದೆ. ನಾನು 2500 ವರ್ಷದವರೆಗೆ ಪವಿತ್ರರಾಗಿ ಪಾತ್ರವನ್ನ ಅಭಿನಯಿಸಿದ್ದೆ. ನಾನಾತ್ಮ ಸತ್ಯವಾದ ಕಲೆರಹಿತ ವಜ್ರನಾಗಿದ್ದೆ. ಫ್ಲಾಲೆಸ್ ಡೈಮಂಡಿನ ಸಮಾನ ಸಂಪೂರ್ಣ ನಿರ್ವಿಕಾರಿ. ನನ್ನ ಒಳಗಡೆ ಅಲ್ಲಿ ವಿಕಾರಗಳ ಅಂಶ ಮಾತ್ರ ಇರುವುದಿಲ್ಲ. ದೇವತಾಯಿ ಸ್ವರೂಪವಿತ್ತು, ಪವಿತ್ರ ಸ್ವರೂಪವಿತ್ತು. ತನ್ನ ಮನಸ್ಸು ಬುದ್ಧಿಯ ಸ್ಕ್ರೀನ್ ಮುಖಾಂತರ ಚಿತ್ರವನ್ನ ಮುಂದೆ ತನ್ನಿ ನೋಡಿ. ಎಷ್ಟು ದಿವ್ಯ ಆಕರ್ಷಿತವಾದ ರೂಪವಾಗಿತ್ತು, ಎಷ್ಟು ಒಳಪನ್ನುವುದು ಮುಖದಲ್ಲಿ ಇತ್ತು. ಅಂಗ ಅಂಗದಿಂದ ಶೀತಲತೆ, ಪವಿತ್ರತೆ ಎನ್ನುವುದು ಹೊಳೆಯುತ್ತಿದೆ. सत्युग में पहुंच गए, आ गए। कितना प्यारा स्वरूप, देवता रूप है। देवता रूप की चमक अनुभव कर रहे हो ना। कितनी रूहानी पर्सनालिटी, ये सब पवित्रता की प्राप्ति है। ನಂತರ ಅರ್ಧ ಕಲ್ಪ ಭಕ್ತಿ ಮಾರ್ಗದಲ್ಲಿ ಈ ಪವಿತ್ರತೆಯ ಆಧಾರದ ಮೇಲೆ ನನ್ನ ನೆನಪಾರ್ಥವಾದ ಚಿತ್ರವಾಗುತ್ತದೆ ಹಾಗೂ ವಿಧಿಪೂರ್ವಕ ನಮ್ಮ ಪೂಜೆಯಾಯಿತು.
पवित्र आत्माओं के लिए ನಾವು ಪವಿತ್ರ ಆತ್ಮಗಳಿಗೆ ಇದು ಗೌರವದ ಮಾತಾಗಿದೆ. ಇದು ಎಷ್ಟು ಗೌರವದ ಮಾತಾಗಿದೆ. ಇಂದಿನ ದಿನದವರೆಗೆ ಅದೇ ಭಕ್ತರು ನಮ್ಮ ನೆನಪಾರ್ಥವಾದ ಚಿತ್ರವನ್ನು ಪವಿತ್ರತೆ ಇಲ್ಲದೆ ಟಚ್ ಮಾಡುವುದಕ್ಕೂ ಸಾಧ್ಯವಿಲ್ಲ. ಅಸ್ವಚ್ಛ ಪತಿತರಾಗಿದ್ದರೆ ಚಿತ್ರವನ್ನ ಟಚ್ ಮಾಡಿದರೆ ಪಾಪ ಆಗುತ್ತದೆ, ಪಾಪವೆನ್ನಲಾಗುತ್ತದೆ. ಸ್ವಲ್ಪ ವಿಚಾರ ಮಾಡಿ, ನಮ್ಮ ಜಡಚಿತ್ರದ ಪ್ರತಿನೂ ಕೂಡ ಎಷ್ಟು ಆಧಾರದ ಭಾವವಿದೆ. ಇದನ್ನ ಕೇಳಿ ನಶೆ ಏರುವುದಿಲ್ಲವೇ? ಖುಷಿ ಬರುವುದಿಲ್ಲವೇ? ಖುಷಿಯಿಂದ ರೋಮಾಂಚನವಾಗುವುದಿಲ್ಲವೇ? ಏ ಆತ್ಮಗಳೇ, ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ಮಹತ್ವವಿದೆ ಈ ಪವಿತ್ರತೆಯದು. ಆದರೆ ಯಥಾಶಕ್ತಿ ಯಥಾ ರೀತಿಯಲ್ಲಂತೂ ಮಾಡುತ್ತಾರೆ ತಾನೆ. ಭಕ್ತರಿಗೆ ಅಲ್ಪ ಕಾಲದ, ನಾವು ಸಂಗಮಯುಗಿ ಬ್ರಾಹ್ಮಣರಿಗೆ ಸದಾಕಾಲದ ವ್ರತವಾಗಿದೆ. ನಮ್ಮ ಪವಿತ್ರತೆ ಅಖಂಡವಾಗಿದೆ. ನಮ್ಮ ಸಂಕಲ್ಪ ಅಟೂಟವಾಗಿದೆ. ಮಾಯೆಯ ಯಾವುದೇ ಮೋಹಿನಿ ರೂಪ ನಮ್ಮ ಪವಿತ್ರತೆಯನ್ನು ಎಂದೂ ಕೂಡ ಖಂಡಿತವನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಈ ಪವಿತ್ರತೆಯೇ ನನ್ನ ಶಕ್ತಿಯಾಗಿದೆ, ನನ್ನ ಸಂಪತ್ತಾಗಿದೆ. ಇದರಿಂದನೇ ನಮ್ಮ ವ್ಯಾಲ್ಯೂ ಇದೆ, ಬೆಲೆ ಇದೆ. ಇದು ಈಶ್ವರೀಯ ಮಹಾವಾಕ್ಯವಾಗಿದೆ. ಸ್ವರಾಜ್ಯ ಅಧಿಕಾರಿ ಆತ್ಮಗಳೇ, ವಿಶ್ವ ರಾಜ್ಯ ಅಧಿಕಾರಿಗಳಾಗುವುದಕ್ಕೆ ಸಾಧ್ಯ. ಯಾವ ಆತ್ಮ ತನ್ನ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡುತ್ತಾರೆ, ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಅನ್ನು ಉಪಯೋಗಿಸುತ್ತಾರೆ. ಅರ್ಥಾತ್ ಅನುಶಾಸನ ಹಾಗೂ ನಿಯಂತ್ರಣ ಶಕ್ತಿಯನ್ನ ಪ್ರಯೋಗ ಮಾಡುತ್ತಾರೆ. ಇಂತಹ ಮಹಾನ್ ಆತ್ಮಗಳೇ ವಿಶ್ವ ರಾಜ್ಯ ಅಧಿಕಾರಿಗಳಾಗುತ್ತಾರೆ. ಹೇಗೆ ಸಾಕಾರ ತಂದೆ ಪ್ರತಿನಿತ್ಯ ಅಮೃತ ವೇಳೆಯ ನಂತರ ರಾತ್ರಿ ಮಲಗುವುದಕ್ಕಿಂತ ಮುಂಚೆ
ತನ್ನ ಕರ್ಮೇಂದ್ರಿಯಗಳ ದರ್ಬಾರನ್ನು ಮಾಡುತ್ತಿದ್ದರು. ಪ್ರತಿಯೊಂದು ಕರ್ಮೇಂದ್ರಿಯಗಳ ಮುಖಾಂತರ ಪ್ರತಿನಿತ್ಯ ಹಾಲ್ಚಾಲ್ ಕೇಳುತ್ತಿದ್ದರು ಹಾಗೂ ಪೂರ್ಣ ದಿನಕ್ಕೋಸ್ಕರ ಆದೇಶವನ್ನು ನೀಡುತ್ತಿದ್ದರು. ಮಧುರ ಬಾಬಾ ಈ ಪ್ರಕಾರದಿಂದ ಪ್ರತಿಯೊಂದು ಕರ್ಮೇಂದ್ರಿಯಗಳಿಗೆ ಪ್ರತಿನಿತ್ಯ ನಿಯಂತ್ರಣದಲ್ಲಿ ಇಡುತ್ತಾ ಶ್ರೇಷ್ಠ ಕರ್ಮವನ್ನು ಮಾಡಿಸುತ್ತಿದ್ದರು. ಈಗ ನಮ್ಮನ್ನು ನಾವು ಕೇಳಿಕೊಳ್ಳಬೇಕು, ನಾವು ನಮ್ಮ ಕರ್ಮೇಂದ್ರಿಯಗಳ ದರ್ಬಾರನ್ನು ಹಾಕುತ್ತೇವೆಯೇ? ನಾವು ಸಹ ತಂದೆಯ ಸಮಾನರಾಗಬೇಕಲ್ಲವೇ? ಯಾವುದನ್ನ ತಂದೆ ಮಾಡಿ ತೋರಿಸಿದರು ನಾವು ಸಹ ಅದನ್ನು ಫಾಲೋ ಮಾಡಬೇಕಾಗಿದೆ. ಹೇಗೆ ಲಕ್ಷ್ಯವಿದೆ ಅದರಂತೆ ಲಕ್ಷಣವನ್ನ ಧಾರಣೆ ಮಾಡಬೇಕಾಗಿದೆ. ತಂದೆಯ ಸಮಾನರಾಗಬೇಕಾಗಿದೆ. ಒಂದೇ ಶಬ್ದವಿರಬೇಕು, ನಾನು ತಂದೆಯ ಸಮಾನ ಆಗಲೇಬೇಕಾಗಿದೆ. ನೋಡಿ, ಪ್ರೀತಿಯ ಬಾಬಾರವರು ಸಹ ಈ ವಿಧಿಯಿಂದ ಸಂಪೂರ್ಣ ಸಂಪನ್ನ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡರು ತಾನೇ. ನಾವು ಸಹ ಮಾಡಬಹುದಾಗಿದೆ. ನಾವು ಬ್ರಹ್ಮನ ಮಕ್ಕಳು, ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ನಮಗೋಸ್ಕರ ಯಾವುದೇ ಕಾರ್ಯ ಅಸಂಭವವಿಲ್ಲ. ಬನ್ನಿ, ನಾವು ನಮ್ಮ ಒಂದು ಕರ್ಮೇಂದ್ರಿಯಗಳ ದರ್ಬಾರನ್ನು ಹಾಕೋಣ. ಇಂದು ಪ್ರತಿಯೊಂದು ಕರ್ಮೇಂದ್ರಿಯಗಳ ಜೊತೆ ಮಾತನಾಡೋಣ. ಪ್ರತಿಯೊಂದು ಕರ್ಮೇಂದ್ರಿಯವನ್ನು ಇಡೀ ದಿನಕ್ಕೋಸ್ಕರ ಆದೇಶವನ್ನು ನೀಡೋಣ. ಫೀಲ್ ಮಾಡಿಕೊಳ್ಳಿ. ನಾನು ದೇಹದಲ್ಲಿ ಹೊಳೆಯುವಂತಹ ನಕ್ಷತ್ರ, ಕರ್ಮೇಂದ್ರಿಯಗಳ ಮಾಲೀಕ, ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಈ ಶರೀರ ನನ್ನ ರಾಜ್ಯ ದರ್ಬಾರಾಗಿದೆ. ಈ ದರ್ಬಾರಿನಲ್ಲಿ ಕರ್ಮೇಂದ್ರಿಯಗಳು ನನ್ನ ಪ್ರಜೆಗಳಾಗಿದೆ ಹಾಗೂ ಸೂಕ್ಷ್ಮ ಕರ್ಮೇಂದ್ರಿಯ ಮಂತ್ರಿಯಾಗಿದೆ. ನಾನು ಆತ್ಮರಾಜ.
ಶರೀರದ ದರ್ಬಾರನ್ನು ನಡೆಸುವಂತಹ ವಿಶೇಷ ರಾಜ್ಯ ಅಧಿಕಾರಿಯಾಗಿದ್ದೇನೆ. राजन बने और शासन चलाए, कर्मेंद्रियां कर्मचारी हमारी, त्रिकुटी बीच दरबार अपना सजाए, मस्तक सिंहासन पे हम आत्माएं, राजन बने और शासन चलाए। करे मंत्रणा मिलके मन मंत्री से, समाचार पूछे सजग संतरी से, बड़ी सावधानी से इस राजधानी को माया की छाया से पल पल बचाए, मस्तक सिंहासन पे हम आत्माएं, राजन बने और शासन चलाए, कर्मेंद्रियां कर्मचारी हमारी, त्रिकुटी बीच दरबार अपना सजाए। है बुद्धि का मुंसिफ बड़ा न्यायकारी, मैं राजा भी राजी सुखी जनता सारी, सुसंस्कारों की जो सेना सजग हो, तो दुर्गुण के दुश्मन से धोखा न खाए, मस्तक सिंहासन पे हम आत्माएं, राजन बने और शासन चलाए, कर्मेंद्रियां कर्मचारी हमारी, त्रिकुटी बीच दरबार अपना सजाए। खुदा दोस्त की हम पे है छत्र छाया, कि खोया हुआ राज फिर से दिलाया, उपकार उसने किए हम पे इतने, कि आभार धरती गगन मिल के गाए, मस्तक सिंहासन पे हम आत्माएं, राजन बने और शासन चलाए, कर्मेंद्रियां कर्मचारी हमारी, त्रिकुटी बीच दरबार अपना सजाए। मैं राजा अपने सभी कर्मचारियों का ನಾನು ರಾಜ ಎಲ್ಲ ಕರ್ಮೇಂದ್ರಿಯಗಳನ್ನ ಸಮಾಚಾರವನ್ನ ಕೇಳುತ್ತೇನೆ. ಎಲ್ಲದಕ್ಕಿಂತ ಮೊದಲು ಮಂತ್ರಿಯತ್ರ ಕೇಳುತ್ತೇನೆ. ಅನುಭೂತಿಯನ್ನು ಮಾಡಿ, ಏ ಮನಸ್ಸೇ,
ನನ್ನ ಮುಂದೆ ಮಂತ್ರಿಯ ರೂಪದಲ್ಲಿ ಉಪಸ್ಥಿತವಾಗಿದೆ. ನಾನಾತ್ಮ ರಾಜ ಮನಸ್ಸೆಂಬ ಮಂತ್ರಿಯತ್ರ ಕೇಳುತ್ತೇನೆ, ಏ ಮನಸ್ಸೆಂಬ ಮಂತ್ರಿ, ಪ್ರತಿನಿತ್ಯದ ಕಾರೋಬಾರಿನಲ್ಲಿ ಏನು ಮಾಡುತ್ತೀಯಾ? ತಮಗಂತೂ ಆದೇಶವನ್ನ ನೀಡಲಾಗಿದೆ. ನಿರಂತರವಾಗಿ ಶ್ರೇಷ್ಠ ಸಂಕಲ್ಪವನ್ನೇ ಮಾಡಬೇಕು, ವ್ಯರ್ಥದಿಂದ ಬಚಾವಾಗಿರಬೇಕು. ಎಲ್ಲರ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯನ್ನು ಇಡಬೇಕು. ಶುದ್ಧ ಸಂಕಲ್ಪಗಳ ರಮಣವನ್ನ ಮಾಡಬೇಕು. ಏನು ಈ ಒಂದು ಕಾರ್ಯದಲ್ಲಿ ತತ್ಪರರಾಗಿದ್ದೀರಾ ನನಗೆ ತಿಳಿಸಿ. ಮನಸ್ಸೆಂಬ ಮಂತ್ರಿ ಉತ್ತರವನ್ನ ನೀಡುತ್ತಾರೆ, ಏ ರಾಜ, ನಾನಂತೂ ಪರ್ಯಾಸ ಪ್ರಯತ್ನ ಮಾಡುತ್ತೇನೆ, ಆದರೂ ಸಹ ನನ್ನಿಂದ ತಪ್ಪಾಗುತ್ತದೆ. ಆತ್ಮರಾಜ ಹೇಳುತ್ತಾನೆ, ನಾನಂತೂ ಅನೇಕ ಜನ್ಮ ನನ್ನ ಮನಸ್ಸಿನಂತೆ ನಡೆದು ಎಷ್ಟು ಹೆಚ್ಚು ಕಡಿಮೆ ಆಗಿದೆ. ನನ್ನ ಭಾಗ್ಯವನ್ನ ಕಳೆದುಕೊಂಡೆ. ಇಡೀ ಕಲ್ಪದಲ್ಲಿ ಅರ್ಧ ಕಲ್ಪ ಸರ್ವಶಕ್ತಿಗಳನ್ನ ಕಳೆದುಕೊಂಡೆ. ಈಗ ನಾನು ಪುನಃ ಭಾಗ್ಯ ನಿರ್ಮಾಣ ಮಾಡುವುದರ ಚಾನ್ಸ್ ಸಿಕ್ಕಿದೆ. ಏ ಮನಸ್ಸೆಂಬ ಮಂತ್ರಿ, ತನ್ನಲ್ಲಿರುವಂಥ ವಿಶ್ವಾಸವನ್ನ ಕಳೆದುಕೊಳ್ಳಬೇಡ. ದೃಢ ಸಂಕಲ್ಪದ ಶಕ್ತಿಯನ್ನ ಉಪಯೋಗಿಸುತ್ತಾ ಪ್ರತಿನಿತ್ಯ ತನಗೆ ತಾನು ತಯಾರು ಮಾಡಿಕೊಳ್ಳಬೇಕು. ನಾನು ಇಡೀ ದಿನ ಶ್ರೇಷ್ಠ ಸಂಕಲ್ಪವನ್ನೇ ಮಾಡಬೇಕು. चलाने वाले मन की कंट्रोलिंग पावर, रूलिंग पावर के मालिक हो। जैसे ब्रह्मा बाप ने रोज मन की चेकिंग की, ऐसे रोज चेक करो और व्यर्थ संकल्प को समाप्त करो। ನಡೆಯಿರಿ. ಈಗ ಎರಡನೆಯ ಮಂತ್ರಿ ಬುದ್ಧಿಯ ಪೋತಾಮೇಲನ್ನ ತೆಗೆದುಕೊಳ್ಳೋಣ. ಏ ಬುದ್ಧಿ, ನೀನು ಸ್ವಚ್ಛವಾಗಿದ್ದೀಯೇ? ಸದೈವ ಸರಿಯಾದ ನಿರ್ಣಯವನ್ನ ಮಾಡುತ್ತೀಯಾ? ಕೆಲವೊಮ್ಮೆ ಆ ಕಡೆ ಈ ಕಡೆ ಅಲೆದಾಡುವುದಿಲ್ಲ ತಾನೇ? ತನ್ನ ಇಡೀ ಸಮಾಚಾರವನ್ನ ತಿಳಿಸು.
ಬುದ್ಧಿ ಹೇಳುತ್ತದೆ, ಏ ಆತ್ಮರಾಜ, ನಾನಂತೂ ಸದೈವ ಅದನ್ನೇ ಫಾಲೋ ಮಾಡುತ್ತಿರುತ್ತೇನೆ. ಒಂದು ವೇಳೆ ಮನಸ್ಸು ನನಗೆ ಸಹಯೋಗ ನೀಡುತ್ತದೆ, ನಾನೂ ಸಹ ಅದರ ಸಹಯೋಗಿಯಾಗುತ್ತೇನೆ. ನಾನು ಬುದ್ಧಿ ಭಗವಂತನ ಜೊತೆಯಲ್ಲಿ ಜೋಡಣೆ ಮಾಡುವಂತಹ ಕಾರ್ಯವನ್ನ ಮಾಡುತ್ತೇನೆ. ಕೆಲವೊಮ್ಮೆ ಕೆಳಗಡೆ ಇಳಿದು ಬಿಡುತ್ತೇನೆ. ಈಗ ಆತ್ಮರಾಜ ಹೇಳುತ್ತಾರೆ, ಈ ಸಮಯವಂತೂ ಈಶ್ವರಿಯ ಬುದ್ಧಿ ಸಿಕ್ಕಿದೆ. ಈ ವರದಾನವನ್ನು ಉಪಯೋಗಿಸಬೇಕಾಗಿದೆ. ಭಾಗ್ಯವನ್ನ ಮಾಡಿಕೊಳ್ಳುವುದಕ್ಕೆ ಭಗವಂತ ಸದ್ಬುದ್ಧಿಯನ್ನ ನೀಡುತ್ತಿದ್ದಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನ ತೆಗೆದುಕೊಂಡು ತನ್ನನ್ನು ತಾನು ಮುಂದುವರೆಸಬೇಕಾಗಿದೆ. ನಡೆಯಿರಿ. ಈಗ ಸಂಸ್ಕಾರವೆಂಬ ಮಂತ್ರಿಯ ಜೊತೆಯಲ್ಲಿ ಮಾತನಾಡೋಣ. ಏ ಸಂಸ್ಕಾರ, ನಿಮ್ಮ ಚಾರ್ಟ್ ಹೇಗಿದೆ? ಸಂಸ್ಕಾರ, ನೀವು ಸದಾ ಶ್ರೇಷ್ಠರಾಗಿರುತ್ತೀರಾ? ತಮ್ಮ ಅನಾದಿ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತೀರಾ? ಅಥವಾ ಕೆಲವೊಮ್ಮೆ ಮಾಯೆಯ ಛಾಯೆ ಅನ್ನುವುದರ ಪ್ರಭಾವ ಬೀಳುವುದಿಲ್ಲ ತಾನೇ? ರಾವಣ ಕೊಟ್ಟಿರುವಂಥ ಪ್ರಾಪರ್ಟಿ ಆಸ್ತಿಯನ್ನು ಉಪಯೋಗಿಸುವುದಿಲ್ಲ ತಾನೇ? ಸಂಸ್ಕಾರ ಹೇಳುತ್ತದೆ, ನಾನು ಮೂಲ ರೂಪದಲ್ಲಿ ಶುದ್ಧವಾಗಿದ್ದೇನೆ. ಆದರೆ ಮನಸ್ಸು ಬುದ್ಧಿಯ ವಶದಿಂದ ನಾನು ಅದೇ ರೀತಿ ಆಗಿಬಿಡುತ್ತೇನೆ. ಯಾವಾಗ ಮನಸ್ಸು ಬುದ್ಧಿ ಸಹಯೋಗವನ್ನ ನೀಡುತ್ತದೆ, ನಾನು ಕೂಡ ಸರಿಯಾದಂಥ ರೀತಿಯಲ್ಲಿ ಕಾರ್ಯವನ್ನ ಮಾಡುತ್ತೇನೆ. ಆತ್ಮರಾಜ ಸಂಸ್ಕಾರದ ಜೊತೆಯಲ್ಲಿ ಹೇಳುತ್ತಾರೆ, ಏನು ನಿನಗೆ ಸ್ಮೃತಿ ಇದೆಯೇ? ಏ ಸಂಸ್ಕಾರ, ಮೂಲ ರೂಪ ನಿನ್ನದು ಶುದ್ಧ ಪವಿತ್ರತೆಯಾಗಿತ್ತು. ದೈವಿ ಗುಣದ ಸ್ವರೂಪದಲ್ಲಿ ತನ್ನನ್ನು ಬಹಳ ಪ್ರೀತಿ ಮಾಡುತ್ತಿದ್ದೆ. ಈಗ ರಾವಣನ ವಶೀಭೂತದಲ್ಲಿ ಬಂದು ಮಾಯಾ ಸಂಸ್ಕಾರವನ್ನಾಗಿ ಮಾಡಿಕೊಂಡಿದ್ದೀಯಾ? ಈಗ ನಿಮ್ಮ ಹತ್ತಿರ ಅವಸರವಿದೆ ಶ್ರೇಷ್ಠ ಸಂಸ್ಕಾರವನ್ನ ಮಾಡಿಕೊಳ್ಳುವುದಕ್ಕೆ. ನಡೆಯಿರಿ, ತನ್ನ ಮೂಲ ಸಂಸ್ಕಾರವನ್ನ ಇಮರ್ಜ್ ಮಾಡಿಕೊಳ್ಳೋಣ. हे मेरे राजा बच्चे, छोटी छोटी बातों में
मन बुद्धि को बिजी नहीं करो। एकांत और एकाग्रता पर विशेष अटेंशन दो। बाहर की परिस्थिति भले हलचल की हो, लेकिन मन बुद्धि को जिस समय चाहो सेकंड में एक के अंत में एकाग्र कर लो। ಈಗ ನಾನು ರಾಜ ನನ್ನ ಸ್ಥೂಲ ಕರ್ಮೇಂದ್ರಿಯಗಳ ಸಮಾಚಾರವನ್ನ ಕೇಳುತ್ತೇನೆ. ಎಲ್ಲದಕ್ಕಿಂತ ಮೊದಲು ಕಣ್ಣು ಯಾವುದು ಬಹಳ ಮೋಸ ಮಾಡುತ್ತದೆ. ಏ ಕಣ್ಣೆ, ನೀನು ಸದೈವ ಏನು ಮಾಡುತ್ತೀಯಾ? ತಾವು ಏನಕ್ಕೋಸ್ಕರ ವಸ್ತುವಿನ ಮೇಲೆ, ವ್ಯಕ್ತಿಗಳ ಮೇಲೆ, ಅನ್ಯ ಪದಾರ್ಥಗಳ ಮೇಲೆ ಆಕರ್ಷಿತನಾಗುತ್ತೀಯಾ? ನಿನ್ನ ಪ್ರಭಾವ ಬಹಳ ಪ್ರಭಾವ ಬೀರುತ್ತದೆ. ಯಾವ ವಸ್ತು ನೋಡುವುದಕ್ಕೆ ಯೋಗ್ಯವಿಲ್ಲ, ಅದನ್ನ ಮತ್ತೆ ಮತ್ತೆ ಏಕೆ ನೋಡುತ್ತೀಯಾ? ಯಾವುದನ್ನ ನೀನು ನೋಡಬೇಕಾಗಿಲ್ಲ, ಅದನ್ನ ನೋಡುತ್ತಾ ನೋಡುತ್ತಾ ನಿನ್ನ ಭಾಗ್ಯಕ್ಕೆ ಗೆರೆಯನ್ನ ಎಳೆದಿದ್ದೀಯೇ. ಏ ಕಣ್ಣೆ, ಇದು ನನ್ನ ಆದೇಶವಾಗಿದೆ. ನೀನು ಕೇವಲ ಅದೇ ವಸ್ತುವನ್ನ ನೋಡಬೇಕು. ಯಾವುದು ನೀನು ಆಗಬೇಕಾಗಿದೆ. ತನ್ನ ಅನಾದಿ ರೂಪವನ್ನು ನೋಡು. ಆದಿ ರೂಪವನ್ನ ನೋಡು. ಪೂಜ್ಯ ರೂಪವನ್ನು ನೋಡು. ಬ್ರಾಹ್ಮಣ ರೂಪ, ಫರಿಷ್ಠಾ ರೂಪವನ್ನ ನೋಡು. ಯಾವಾಗ ಯಾರನ್ನೇ ನೋಡುತ್ತೀಯ ಅಂದರೆ ಆತ್ಮದ ರೂಪದಲ್ಲಿ ನೋಡಬೇಕು. ಇದರಲ್ಲೇ ನಿನ್ನ ಕಲ್ಯಾಣವಿದೆ. ಏ ಕಣ್ಣೆ, ಈ ಹಳೆಯ ಪ್ರಪಂಚದಲ್ಲಿ ಏನು ನೋಡುತ್ತೀಯ? ನೋಡಬೇಕೆಂದರೆ ತನ್ನ ಮಧುರವಾದ ಮಧುಬನವನ್ನ ನೋಡು.
ತನ್ನ ಪ್ರೀತಿಯ ಬಾಬನನ್ನ ನೋಡು. ಎಷ್ಟು ಆಕರ್ಷಣೆ ಇದೆ ಬಾಬಾರವರ ಮುಗುಳ್ನಗೆಯಲ್ಲಿ. ಈ ರೂಹಾನಿ ಆತ್ಮೀಯ ಶ್ರೇಷ್ಠತೆಯಲ್ಲಿ ಇದು ನನ್ನ ಆದೇಶವಾಗಿದೆ. ಈ ಕಣ್ಣುಗಳಲ್ಲಿ ಸದಾ ಬಾಬಾರವರನ್ನೇ ಸಮಾವೇಶ ಮಾಡಿಕೊಳ್ಳಬೇಕು. देखूं मैं सदा ब्रह्मा बाबा की अखियाँ करती है मुझसे पल पल बत्तियाँ। देखूं मैं सदा ब्रह्मा बाबा की अखियाँ। बालक बन कर जब मैं देखूं, बालक बन कर जब मैं देखूं, बालक बन कर जब मैं देखूं, ममता छलकाए बाबा की अखियाँ करती है मुझसे पल पल बत्तियाँ। देखूं मैं सदा ब्रह्मा बाबा की अखियाँ। साधक बन कर जब मैं देखूं, साधक बन कर जब मैं देखूं, साधक बन कर जब मैं देखूं, योग सिखाए बाबा की अखियाँ करती है मुझसे पल पल बत्तियाँ। देखूं मैं सदा ब्रह्मा बाबा की अखियाँ। ಪುನಃ ನಾನು ಆತ್ಮರಾಜ ಕಿವಿಯನ್ನ ಕೇಳುತ್ತೇನೆ. ಏ ಕಿವಿಯೇ, ಈಗ ನೀನು ತಿಳಿಸು, ನೀನು ಪ್ರತಿನಿತ್ಯ ಏನು ಕೇಳುತ್ತೀಯಾ? ವ್ಯರ್ಥದ ಮಾತುಗಳಲ್ಲಿ ನಿನ್ನ ಇಂಟ್ರೆಸ್ಟ್ ಇಲ್ಲ ತಾನೆ? ನೀನು ಇದನ್ನೇ ಕೇಳಬೇಕು. ಮುಂದುವರಿಯುವುದಕ್ಕೆ ಪ್ರೇರಿತ ಮಾಡಬೇಕಾಗಿದೆ.
ನಿನಗೆ ಗೊತ್ತಿದೆ ಅಲ್ಲವೇ? ಅರ್ಧ ಕಲ್ಪ ಅಂತಿಂತಹ ಮಾತುಗಳು ಕೇಳುತ್ತಾ ಕೇಳುತ್ತಾ ಕೆಳಗಡೆ ಇಳಿಯುತ್ತಾ ಬಂದಿದ್ದೀಯಾ. ಈಗ ನೀನಂತೂ ಭಗವಂತನ ಮಹಾವಾಕ್ಯವನ್ನೇ ಕೇಳಬೇಕು. ಈಶ್ವರಿಯ ಮಹಾವಾಕ್ಯ ಕೇಳಿಸಿಕೊಳ್ಳಬೇಕಾಗಿದೆ ಕಿವಿಯಿಂದ. ಯಾವ ಮಾತು ನನಗೆ ಯೋಗ್ಯವಿಲ್ಲ, ಕೇಳದಂತೆ ಇರಬೇಕಾಗಿದೆ. ಇದರಲ್ಲೇ ನಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ಪುನಃ ನಾನು ಆತ್ಮರಾಜ ಮುಖದಿಂದ ಕೇಳುತ್ತೇನೆ. ಏ ಮುಖ, ಏನು ನೀನು ಪ್ರತಿನಿತ್ಯ ರತ್ನಗಳೇ ಹೊರಬರುತ್ತದೆಯೇ? ಮಧುರ ಹಾಗೂ ಸುಖದಾಯಿ ಮಾತುಗಳನ್ನು ಮಾತನಾಡುತ್ತೀಯಾ? ಎಂದು ಯಾರಿಗೆ ದುಃಖ ಕೊಡುವಂತಹ, ನಿಂದನೆ ಮಾಡುವಂತಹ ಮಾತುಗಳು ಹೊರಹೊಮ್ಮುವುದಿಲ್ಲ ತಾನೇ? ಇದು ನನ್ನ ಆಜ್ಞೆಯಾಗಿದೆ. ಇಂದಿನ ನಂತರ ನಿನ್ನ ಮುಖಾಂತರ ಯಾರಿಗೂ ಸಹ ದುಃಖ ಕೊಡಬಾರದಾಗಿದೆ. ಎಲ್ಲರಿಗೆ ಈ ಮುಖದ ಮುಖಾಂತರ ಜ್ಞಾನ, ಸ್ನೇಹ, ಸುಖದ ಪ್ರಾಪ್ತಿಯಾಗಲಿ. ತಾವು ದುಃಖವನ್ನು ಕೊಡಬಹುದು ಹಾಗೂ ಔಷಧಿಯೂ ಸಹ ಆಗಬಹುದಾಗಿದೆ. ನೀನಂತೂ ಮಹಿಮಾ ಯೋಗ್ಯನಾಗಬೇಕಾಗಿದೆ. ನಿನ್ನ ಪ್ರತಿಯೊಂದು ಮಾತು ಅಮೂಲ್ಯವಾಗಬೇಕಾಗಿದೆ. ಇದರಿಂದ ಬಹಳ ಆಶೀರ್ವಾದ ಸಂಪಾದನೆ ಮಾಡಿಕೊಳ್ಳಬಹುದು. ಪುನಃ ನಾನು ಆತ್ಮರಾಜ ತನ್ನ ಕೈ ಎಂಬ ಕರ್ಮಚಾರಿಗಳ ಜೊತೆಯಲ್ಲಿ ಮಾತನಾಡುತ್ತೇನೆ. ಈಗ ನೀನು ತಿಳಿಸು, ನೀನು ಭಗವಂತನ ರೈಟ್ ಹ್ಯಾಂಡ್ ಆಗಿದ್ದೀಯಾ? ಸದೈವ ದಾತನ ಸಂಸ್ಕಾರ ನಿನ್ನಲ್ಲಿ ಇಮರ್ಜ್ ಆಗಿ ಇರುತ್ತದೆಯೇ? ಏ ಕೈಯೇ, ಎಲ್ಲರ ಸಹಯೋಗಿಯಾಗಿದ್ದೇಯೇ? ಎಲ್ಲರಿಗೆ ವರದಾನವನ್ನು ನೀಡುತ್ತೀಯಾ ಅಲ್ಲವೇ? ಅನ್ಯರಿಗೆ ಸದೈವ ಸುಖವನ್ನು ನೀಡುತ್ತೀಯಾ? ಅರ್ಧಕಲ್ಪ ನಿನ್ನಿಂದ ಕೆಟ್ಟ ಕರ್ಮಗಳಾಗಿದೆ. ಆದರೆ ಈಗ ನಿನಗೆ ಭಗವಂತನ ಕಾರ್ಯದಲ್ಲಿ ಸಹಯೋಗಿಯಾಗಬೇಕಾಗಿದೆ. ನೀನಂತೂ ತಿಳಿದುಕೊಂಡಿದ್ದೀಯ. ಪೂಜ್ಯ ರೂಪದಲ್ಲಿ ಕೈಯನ್ನು ಸದೈವ ಕೊಡುವಂತಹ ರೂಪದಲ್ಲಿ ತೋರಿಸುತ್ತಾರೆ. ಅದನ್ನೇ ದೇವತೆ ಅಂತ ಹೇಳುತ್ತಾರೆ. ತೆಗೆದುಕೊಳ್ಳುವಂಥವರಾಗಬಾರದು. ಸದೈವ ದಾತನ ಮಗುವಾಗಿ ಕೊಡುತ್ತಾ ಹೋಗಬೇಕು. ಶ್ರೇಷ್ಠ ಕರ್ಮದಿಂದ ಕೈಯನ್ನು ಮೇಲೆತ್ತಬೇಕು. ತನ್ನ ಕೈಯಿಂದ ಶ್ರೇಷ್ಠ ಭಾಗ್ಯವನ್ನು ಬರೆದುಕೊಳ್ಳಬೇಕು. ನನ್ನ ಆತ್ಮರಾಜ ಪುನಃ ನನ್ನ ಕರ್ಮಚಾರಿ ಕಾಲಿನ ಜೊತೆಯಲ್ಲಿ ಮಾತನಾಡುತ್ತೇನೆ. ಭಗವಂತ ತಿಳಿಸುತ್ತಾರೆ, ನಿನ್ನ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಇದೆ. ಏ ಕಾಲೆ, ನೀನಂತೂ ಸದೈವ ಒಳ್ಳೆಯ ಮಾರ್ಗದಂತೆ ನಡೆಯಬೇಕು.
ಕೆಟ್ಟ ಮಾರ್ಗದಲ್ಲಿ ನಡೆಯುತ್ತಾ ಅದರ ಫಲಸ್ವರೂಪ ನಿನ್ನ ಸ್ಥಿತಿ ಹೇಗಾಗಿದೆ ಚೆಕ್ ಮಾಡಿಕೊಳ್ಳು. ನಿನಗೆ ಗೊತ್ತಿದೆಯೇ? ಈಗಂತೂ ಪದಮದ ಭಾಗ್ಯವನ್ನು ಮಾಡಿಕೊಳ್ಳಬಹುದು. ನೀನಂತೂ ಈಗ ಭಾರತವನ್ನು ಸ್ವರ್ಗ ಮಾಡುವುದರಲ್ಲಿ ಸ್ವಯಂ ಸೇವೆಯನ್ನು ಮಾಡಬೇಕಾಗಿದೆ. ಏಕೆಂದರೆ ಸಂಗಮ ಯುಗದ ಇದೇ ವೇಳೆ ಅದೃಷ್ಟವನ್ನು ಮಾಡಿಕೊಳ್ಳುವಂಥ ಸಮಯವಾಗಿದೆ. ಈಗ ನಾನು ಆತ್ಮರಾಜ ಎಲ್ಲ ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳೇ, ನಿಮ್ಮೆಲ್ಲರಿಗೆ ಅನುಭವವಿದೆ ಅಲ್ಲವೇ? ನೀವು ಇಷ್ಟು ಪೂಜ್ಯ ಸ್ವರೂಪರಾಗಿದ್ರಿ. ಯಾವುದೋ ಭಕ್ತಿ ಮಾರ್ಗದಲ್ಲಿ ತಮ್ಮ ಪ್ರತಿಯೊಂದು ಕರ್ಮದ ಗಾಯನವಾಗುತ್ತದೆ, ಕೀರ್ತನೆಯಾಗುತ್ತದೆ, ಪೂಜೆಯಾಗುತ್ತದೆ. ಗೊತ್ತಿದೆ ಅಲ್ಲವೇ? ಸಂಗಮ ಯುಗದಲ್ಲಿ ತನ್ನ ಮಾಡಿರುವಂಥ ಶ್ರೇಷ್ಠ ಕರ್ಮದ ಫಲ ಭವಿಷ್ಯದಲ್ಲಿ ನಿರೋಗಿ ಶರೀರ ಸಿಗುತ್ತದೆ. ದ್ವಾಪರ ಯುಗದಿಂದ ಪೂಜೆಯ ರೂಪದಲ್ಲಿ ನೆನಪಾರ್ಥವಾಗುತ್ತದೆ. ನನ್ನ ಕರ್ಮೇಂದ್ರಿಯಗಳೇ, ಸದೈವ ಎಲ್ಲರಿಗೆ ಸುಖವನ್ನು ನೀಡಬೇಕು, ಸುಖವನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ಈಗಲೇ ಶ್ರೇಷ್ಠ ಕರ್ಮದಿಂದ ಭಾಗ್ಯದ ಪೂಂಜಿಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ಪುಣ್ಯವನ್ನು ನಾನು ಆತ್ಮರಾಜ ತನ್ನ ಸೀಟಿನಲ್ಲಿ ಸ್ಥಿತನಾಗುತ್ತಾ ಈ ಅನುಭವ ಮಾಡುತ್ತಿದ್ದೇನೆ. ನಾನು ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ. ಸರ್ವ ಕರ್ಮೇಂದ್ರಿಯಗಳ ಮಾಲೀಕನಾಗಿದ್ದೇನೆ. ಕರ್ಮೇಂದ್ರಿಯ ಜೀತನಾಗಿದ್ದೇನೆ. ಸರ್ವ ಕರ್ಮೇಂದ್ರಿಯಗಳು ನನ್ನ ನಿಯಂತ್ರಣದಲ್ಲಿದೆ. ಯಾವುದೇ ಕರ್ಮೇಂದ್ರಿಯ ನನಗೆ ನಾನಂತೂ ಸದಾ ಒಬ್ಬ ಬಾಬಾರವರ ನೆನಪಿನಲ್ಲಿ ಏಕಾಗ್ರವಾಗಿರುವಂತಹ ತಪಸ್ವಿ ಆತ್ಮನಾಗಿದ್ದೇನೆ. ಈಗ ನನ್ನ ಮನಸ್ಸು ಬುದ್ಧಿಯನ್ನು ಎಲ್ಲಿ ಬೇಕೋ, ಎಷ್ಟು ಸಮಯ ಬೇಕೋ ಅಲ್ಲಿ ಸ್ಥಿತವನ್ನಾಗಿ ಮಾಡಬಲ್ಲೆ. ನಾನು ಮಾಯಾಜೀತ್ ಆತ್ಮನಾಗಿದ್ದೇನೆ. ನಿರಂತರ ಯೋಗಿಯಾಗಿದ್ದೇನೆ. ಈ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಬಹಳ ಹಳೆಯ ಅನೇಕ ಬಾರಿ ಪ್ರಾಪ್ತಿ ಮಾಡಿಕೊಂಡಿರುವಂತಹ ನನ್ನ ಅಧಿಕಾರವಾಗಿದೆ. ನಾನು ಕಲ್ಪ ಸ್ವರಾಜ್ಯದ ಮುಖಾಂತರ ವಿಶ್ವದ ಮೇಲೆ ರಾಜ್ಯವನ್ನು ಮಾಡಿದ್ದೇನೆ. ಸ್ವರಾಜ್ಯದ ಮುಖಾಂತರ ಕೋಟಿಯಲ್ಲಿ ಕೆಲವರಲ್ಲೂ ಕೆಲವರು ವಿಶೇಷ ಆತ್ಮರಾಗಿ ಬಾಪ್ತಾದರವರ ಹೃದಯ ಸಿಂಹಾಸನಧಾರಿಯಾಗಿದ್ದೇನೆ. ತಂದೆಯ ಕೊರಳಿನ ಮಾಲೆಯಾಗಬೇಕು. ಈ ಸ್ವರಾಜ್ಯದಲ್ಲಿ ಸತ್ಯವಾದ ಶಾಂತಿ,
ಸತ್ಯವಾದ ಖುಷಿ ಇದೆ. ಬಾಬಾರವರು ನನಗೆ ಮಾಯೆಯಿಂದ ಬಿಡಿಸಿ ಸ್ವಯಂನ ರಾಜರನ್ನಾಗಿ ಮಾಡಿದ್ದಾರೆ. ನಾನು ಬಾಬಾರವರಿಗೆ ರಾಜ ಮಗುವಾಗಿದ್ದೇನೆ, ರಾಜಯೋಗಿಯಾಗಿದ್ದೇನೆ, ಸ್ವಯಂ ಭಗವಂತ. ನಾನು ಕಳೆದುಕೊಂಡಿರುವ ರಾಜ್ಯವನ್ನು ನನ್ನ ಕೈಗೆ ನೀಡಿದ್ದಾರೆ. ಈಗ ನನ್ನ ನಶೆಯಲ್ಲಿ ಶುದ್ಧ ಅಭಿಮಾನದಲ್ಲಿ ಸ್ಥಿತನಾಗಿದ್ದೇನೆ. ಬಾಬಾ, ನೀವು ನನ್ನ ಮೇಲೆ ಎಷ್ಟು ದಯೆಯನ್ನು ತೋರಿಸಿದ್ದೀರಾ, ಕೃಪೆಯನ್ನು ಮಾಡಿದ್ದೀರಾ. ನಾನು ಸ್ವರಾಜ್ಯವನ್ನು ಕಳೆದುಕೊಂಡು ಭಾಗ್ಯಹೀನನಾಗಿದ್ದೆ. ಈಗ ತಾವು ನನಗೆ ನನ್ನ ರಾಜ್ಯವನ್ನು ವಾಪಸ್ ಕೊಡುತ್ತಾ ಸ್ವರಾಜ್ಯ ಅಧಿಕಾರಿಯನ್ನಾಗಿ ಮಾಡಿದ್ದೀರಾ. ತಮ್ಮ ವಿನಃ ಯಾರೂ ಸಹ ಈ ಅನುಶಾಸನ ಮಾಡುವಂತಹ ಕಲೆ, ಭಾಗ್ಯ ನಿರ್ಮಾಣ ಮಾಡಿಕೊಳ್ಳುವಂತಹ ಜ್ಞಾನ ಕೊಡುವುದಕ್ಕೆ ಸಾಧ್ಯವಿಲ್ಲ. ಧನ್ಯವಾದಗಳು ಬಾಬಾ. ತಮಗೆ ಮತ್ತೆ ಮತ್ತೆ ಬಾರಂಬಾರ್ ಧನ್ಯವಾದಗಳು. ನಿಮ್ಮನ್ನ ಪಡೆದು ನನ್ನ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿದೆ. ಎಷ್ಟೊಂದು ಖುಷಿ, ಎಷ್ಟೊಂದು ಆನಂದವಿದೆ ತಮ್ಮ ಛತ್ರಛಾಯೆಯಲ್ಲಿ. ನನಗೆ ನಶೆ ಇದೆ ತನ್ನ ಭಾಗ್ಯದ ಮೇಲೆ. ಭಗವಂತ ನನಗೆ ತನ್ನ ತಲೆಯ ಮೇಲೆ ಕಿರೀಟವನ್ನಾಗಿ ಮಾಡಿಕೊಂಡಿದ್ದಾರೆ. ಧನ್ಯವಾದಗಳು ಬಾಬಾ. ತಮಗೆ ಲಕ್ಷ ಲಕ್ಷ ಧನ್ಯವಾದಗಳು.